94ನೇ ಇಸ್ವಿಯಲ್ಲಿ ಶ್ರೀ ಮಾರುತಿ ದೇವಸ್ಥಾನದ ಆವರಣದಲ್ಲಿರುವಂಥ ಒಂದು ಹಳೆಯ ಕಟ್ಟಡದಲ್ಲಿ ಪ್ರಾರಂಭವಾಗಿ ಅವತ್ತಿನ ದಿವಸ ಸ್ಟಾರ್ಟಕ್ಕೆ ಸುಮಾರು ಒಂದು 50 ಮಕ್ಕಳು LKGಯಿಂದ ಚಾಲುವಾಗಿ ಬೆಳೀತಾ 1ರಿಂದ 5ನೇ ತರಗತಿವರೆಗೆ ಪರ್ಮಿಷನ್ ತೊಗೊಂಡು ಮುಂದೆ 6ರಿಂದ 7ನೇ ತರಗತಿವರೆಗೆ ಪರ್ಮಿಷನ್ ತೊಗೊಂಡು 2001ನೇ ಇಸ್ವಿಯವರೆಗೆ ನಡೆಸಿ 2001ನೇ ಇಸ್ವಿಗೆ 8ರಿಂದ 10ನೇ ತರಗತಿವರೆಗೆ ಹೈಸ್ಕೂಲ್ ಪರ್ಮಿಷನ್ ತೊಗೊಂಡು ಇವತ್ತಿನವರೆಗೆ ಸುಮಾರು ಒಂದು 500ರಿಂದ 600 ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣವನ್ನು ಪ್ರತಿ ವರ್ಷ ಪಡೀತಾ ಇದ್ದಾರೆ. ಪ್ರತಿ ವರ್ಷ 10ನೇ ತರಗತಿಗೆ 30ರಿಂದ 40 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಮೇಲ್ದರ್ಜೆ ವ್ಯಾಸಂಗಕ್ಕಾಗಿ ವಿವಿಧ ಪಟ್ಟಣಗಳಿಗೆ ಸೇರಿಕೊಂಡು ಇವತ್ತು KAS ಪಾಸಾಗಿ ತಹಸೀಲ್ದಾರರಾಗಿ SC ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅನೇಕ ಹುದ್ದೆಗಳನ್ನು ಪಡೆದುಕೊಂಡು ಇವತ್ತು ಶಾಲೆ ಸ್ವಂತ 5.5 ಎಕರೆ ಜಮೀನಿನಲ್ಲಿ ತನ್ನದೇ ಆದ ಸುಮಾರು ಒಂದು 15ರಿಂದ 20 ಕೊಠಡಿಗಳನ್ನು ನಿರ್ಮಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡುತ್ತಿದೆ. ಇದು ಮುಂದಿನ ದಿನಮಾನಗಳಲ್ಲಿ ಇದನ್ನು ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಇದು ಪ್ರಪಂಚಿಕರಾದ ನಾವು ನಮ್ಮ ನಂತರ ನಮ್ಮ ಎಲ್ಲ ಮಕ್ಕಳು ಇದನ್ನು ನಡೆಸಲಿಕ್ಕಿಲ್ಲ ಅಂತನ್ನುವಂಥ ಅನುಮಾನದಿಂದ ಪೂಜ್ಯ ಮರಿವಿದ್ಯೆ ಅಡವಿ ಸಿದ್ದೇಶ್ವರ ಮಠದ ನಿರುಪಾದೇಶ್ವರ ಅಪ್ಪಗಳವರಿಗೆ ಇದನ್ನು ಜವಾಬ್ದಾರಿಯನ್ನು ಕೊಟ್ಟು ಅವರ ಮಡಿಲಿಗೆ ಅವರ ಪಾದಕ್ಕೆ ನಾವು ಅರ್ಪಣೆ ಮಾಡಿದ್ದೇವೆ. ಇವತ್ತು ಶ್ರೀಮಠದ ಉತ್ತರಾಧಿಕಾರಿಗಳಾದ ಗುರುಪಾದ ದೇವರು ಇದರ ಉಸ್ತುವಾರಿಯನ್ನು ಹೊತ್ತುಕೊಂಡು ಭಾಳ ಒಂದು ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡುತ್ತಾ ಈ ಶಾಲೆಯ ಉತ್ತರೋತ್ತರ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ. ಜೊತೆಗೆ ನಿರುಪಾದೇಶ್ವರ ಆಂಗ್ಲ ಮಾಧ್ಯಮ ಅನ್ನುವಂಥ 1ರಿಂದ 5ನೇ ತರಗತಿವರೆಗೆ ಪರ್ಮಿಷನ್ ತೊಗೊಂಡು ಅದನ್ನು ಕೂಡ ಒಳ್ಳೆಯ ಸುವ್ಯವಸ್ಥೆಯಲ್ಲಿ ನಡೆಸ್ತಾ ಇದ್ದಾರೆ. ಈ ರೀತಿ ನಡೆದು ಬಂದ ದಾರಿ ಇದೆ. ಇದಕ್ಕೆ ಗ್ರಾಮದ ಜನರು ಕೂಡ ಒಂದು ಒಳ್ಳೆಯ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷವೆನಿಸ್ತಾ ಇದೆ. ಅವಳಿ ಗ್ರಾಮಗಳಾದ 2 ಆಲ್ಗುಂಡಿ ಜನರು ಭಾಳ ಒಂದು ಸಹಕಾರ ಕೊಟ್ಟು ತಮ್ಮ ಮಕ್ಕಳನ್ನ ಇಲ್ಲೇ ಓದಿಸೋದಲ್ಲದೆ ಏನಾದರೂ ಸಂಸ್ಥೆಗೆ ಸ್ವಲ್ಪ ತೊಂದರೆ ಆದಾಗ ದೇಣಿಗೆಯನ್ನು ಕೊಟ್ಟು ಸಹಕರಿಸಿ ಈ ಸಂಸ್ಥೆಯ ಬೆಳವಣಿಗೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿಸ್ತಾ ಹೊಂಟಿದ್ದಾರೆ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಾರುತಿ ವಿದ್ಯಾರ್ಥಿ ಸಂಘ ಆಲ್ಗುಂಡಿ ಬಿಕೆ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಮಾರುತಿ ಪೂರ್ವ ಪ್ರಾಥಮಿಕ ಹಾಗೂ ಶ್ರೀ ಮಾರುತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ
ಹಾಗೂ ಮಾರುತಿ ಪ್ರೌಢಶಾಲೆ ಈ ಶಾಲೆಗಳು ನಮ್ಮ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿದ್ದು 1995ರಲ್ಲಿ ನಮ್ಮ ಶಾಲೆ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ಪ್ರಾರಂಭವಾಗಿದ್ದು ನಂತರ ಬಿರಾದರ ಪಾಟೀಲ್ ಅವರ ಸನ್ನಿಧಿಯಲ್ಲಿ ಅವರ ಇಚ್ಛೆಯ ಮೇರೆಗೆ ಆಲ್ಗುಂಡಿ ಬಿಕೆ ಈ ಸ್ಥಳದಲ್ಲಿ ನಾವು ಬಂದು 1998ರಲ್ಲಿ ಈ ಶಾಲೆಗೆ ಬಂದಿವಿ. ಮೊದಲು ಗುಡಿಯಲ್ಲಿ ನಡೀತಾ ಇತ್ತು. ನಂತರ ಸ್ಟ್ರೆಂತು ನಮ್ಮದು ಈ ಸದ್ಯಕ್ಕೆ ಈ 2025-26 ಸಾಲಿನಲ್ಲಿ 230 ಸ್ಟ್ರೆಂತ್ ಇದ್ದು ಎಲ್ಲ ಮಕ್ಕಳು ಕಲಿಯುತ್ತಿದ್ದಾರೆ. ಹಾಗೇ ಪ್ರೌಢಶಾಲೆಯಲ್ಲಿ 100 ಹುಡುಗರು, ಆನಂತರ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ 60 ಹುಡುಗರು ಅಭ್ಯಾಸ ಮಾಡುತ್ತಿದ್ದಾರೆ. 2006ರಲ್ಲಿ ಶ್ರೀ ಹನುಮಂತಗೌಡ ಬಿರಾದರ ಪಾಟೀಲ್ ಅವರು ನಮ್ಮ ಶ್ರೀ ಸ್ವಾಮೀಜಿಯವರಾದಂಥ ಶ್ರೀ ನಿರುಪಾದೀಶ್ವರ ಅವರಿಗೆ ಹಸ್ತಾಂತರ ಮಾಡಿದ್ದು 2006ರಲ್ಲಿ ಸಂಪೂರ್ಣವಾಗಿ ಇಡೀ ಆಸ್ತಿಯನ್ನು ಅವರಿಗೆ ಹಸ್ತಾಂತರ ಮಾಡಿದರು. ಈ ಆಸ್ತಿ ಸುಮಾರು 5 ಎಕರೆ 21 ಗುಂಟೆ ಇದ್ದು ಇಲ್ಲಿ 16 ಪೂರ್ವ ಪ್ರಾಥಮಿಕ ಶಾಲೆಯ ಕೊಠಡಿಗಳು ಹಾಗೂ 9 ಪ್ರೌಢಶಾಲೆ ಕೊಠಡಿಗಳಿದ್ದು ಸಂಪೂರ್ಣವಾಗಿ ಅವರ ಅಧೀನದಲ್ಲಿ ನಡೀತಾ ಇದೆ. ಉಸ್ತುವಾರಿಯನ್ನು ಹನುಮಂತಗೌಡ ಬಿರಾದರ ಪಾಟೀಲ್ ನಡೆಸ್ತಿದ್ದಾರೆ. ಅವರ ಶ್ರೀ ನಿರುಪಾದೀಶ್ವರ ಆಶೀರ್ವಾದದ ಮೇರೆಗೆ ನಾವೆಲ್ಲರೂ ಸಂತೋಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮಕ್ಕಳು ಸಹಿತ ಖುಷಿಯಿಂದ ಈ ಶಾಲೆಯಲ್ಲಿ ಕಲಿಯುತ್ತಿದ್ದು ಅನೇಕ ಉನ್ನತ ಹುದ್ದೆಗೆ ಈಗಾಗಲೇ ಹೋಗಿದ್ದಾರೆ. ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, PS ಆಗಲಿ, ಪೊಲೀಸರಾಗಲಿ, ಇನ್ನೂ ಅನೇಕ ಶಿಕ್ಷಕರು ಸಹಿತ ಈ ಶಾಲೆಯಲ್ಲಿ ಈಗಾಗಲೇ ಆಯ್ದು ಅವರು ತಮ್ಮ ಸೇವೆಯನ್ನು ತಮ್ಮ ಕೈಲಾದಷ್ಟು ಈ ಶಾಲೆಗೆ ಅವರು ಸಲ್ಲಿಸುತ್ತಿದ್ದಾರೆ. ಈ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಇದ್ದು ಕಾತರ್ಕಿ, ಕೊಪ್ಪ, ಚಿಕ್ಕಾಲಗುಂಡಿ ಹಾಗೂ ಬುದ್ನಿ, BK, ಮಾಚಪ್ನೂರು, ಬರಿಗಿ, BK ಬುದ್ನಿ, ನಂತರ KD ಬುದ್ನಿ ಈ ಊರಿಂದ ಮಕ್ಕಳು ನಿರಂತರವಾಗಿ ಶಾಲೆಯ ವಾಹನದಲ್ಲಿ ಬಂದು ಈ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆ ನಂತರ ಇಲ್ಲಿ ನಮ್ಮ ಪ್ರಾಥಮಿಕ ಶಾಲೆ ಅನುದಾನವಾಗಿದ್ದು ಅದನ್ನು ಅನುದಾನ ಆಗಿ 13 ವರ್ಷಗಳು ಮುಗಿತಾ ಬಂದವು. ಈಗ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆಯೂ ಸಹಿತ ಇಲ್ಲಿದೆ. ಫ್ರೀಯಾಗಿ ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಕಂಪ್ಯೂಟರ್ ಕ್ಲಾಸ್ಗಳನ್ನು ಹೇಳ್ತಾ ಇದ್ದೀವಿ. ಯೋಗ, ಸಾಂಸ್ಕೃತಿಕ ಘಟನೆ ಹಾಗೂ ಭಗವದ್ಗೀತೆ ಎಲ್ಲ ಪಾಠಗಳನ್ನು ಸಹಿತ ಮಕ್ಕಳಲ್ಲಿ ತುಂಬಿ ಅವರಲ್ಲಿ ಎಲ್ಲ ಮಕ್ಕಳು ಸಹಿತ ಭಗವದ್ಗೀತೆಯ ಪಾಠವನ್ನು ಕಲಿಯುತ್ತಿದ್ದಾರೆ, ಸಂಸ್ಕೃತಿಯನ್ನು ಬೆಳೆಸ್ಕೊತಿದ್ದಾರೆ ಅಂತೇಳಿ ನಾನು ಶ್ರೀ BV ಮೆಳ್ಳಿಗೇರಿ ಈ ಪ್ರಾಥಮಿಕ ಶಾಲೆಯ ಮುಖ್ಯಗಳಾಗಿ ಕಳೆದ 16 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ. ಸರಿ, ಓಕೆ. ನೋಡ್ರಿ ಸ್ವಲ್ಪ ಮಾಡ್ಕೊಡಿ. ಅಲ್ಲಿ ನೋಡಿ पैनों पड़ा करो कुछ तो बताओ. ಈ ಸೆನೆಟೋರಿಯಲ್ ಎಕ್ಸಾಮ್ ಬರೆಯಕಂತ ಹಿಂಸಿತ್ತು ಇಲ್ಲ ಮಾಡ್ತಾರೆ ಫಿನಿಶಿಂಗ್ ಫಿನಿಶಿಂಗ್ ಚಂದ ಮಾಡ್ಯಾರ ಅನ್ಕೊಂಡು ಮಾಡಿ ಫಿನಿಶಿಂಗ್ ಚಂದ ಮಾಡ್ಯಾರ
ಪಾಯಿಂಟ್ ಹೇಳಿದ್ರೆ ಅದು ಒಟ್ಟೊಳಗೆ ಹೇಳಿ ಊಟ ಮಾಡಿದ್ರೆ ಭಾಳ ಕಟ್ಟಿಗೆ ಕೊಡ್ತಾರೆ ಟಿವಿ ನೋಡ್ತಾರೆ ಇಲ್ಲಿಡುತ್ತೆ ಹೇಳ್ತಾರೆ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡೆಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡೆಯ, ಪರುಷದ ಬಲದಿಂದ ಅವಲೋಕದ ಕೇಡು ನೋಡೆಯ, ಕೂಡಲ ಸಂಗನ ಶರಣನ ಭಾವದಿಂದ ಎನ್ನ ಭವನ ಕೇಡು ನೋಡೆಯ ಅಂತಕ್ಕಂಥ ಶ್ರೀ ವಚನ ಭಂಡಾರಿ ಅಸತೋಮಾ ಸತ್ಯಮಯ ತಮಸೋಮಾ ಜ್ಯೋತಿರ್ಗಮಯ ಸತ್ಯೋಮಾ ಅಮೃತಂಗಮಯ ಓಂ ನಾನು ಡ್ಯಾನ್ಸ್ ಮಾಡಿಸ್ಕೊಡಂಗಿಲ್ಲ ಮಾತಾಡಿದ ಸುಮ್ಮನೆ ಕುಂದಿರ್ತೀರ ಫಸ್ಟ್ ಡ್ಯಾನ್ಸ್ ಗೊತ್ತಾಯ್ತಾ ಅದರಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಸಮಾರಂಭವಾಗಿ ಇರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ವಿ ಅಧಿಕಾರಿಗಳವರು ಒದಗಿಸುವವರಿಗೂ ಸಂಸ್ಥೆಯ ಸರ್ವ ಸದಸ್ಯರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಭಾಳ ಮಾತಾಡಿದ್ರಂದ್ರೆ ರಾತ್ರಿ 12 ಫಂಕ್ಷನ್ ಬೇಗ ಬದುಕು ಕುತ್ಕೊಂಡು ಓಡೋಣ ವಿದ್ಯಾರ್ಥಿಗಳ ಬೆಳ್ಕೊಳ್ಳೋ ಸಮಾರಂಭದ ಅಂಗವಾಗಿ ಮಹೋತ್ಸವವನ್ನು ನಡೀತೆ ಭಾಳ ಚಲವಾಗಿ ಕುತ್ಕೊಂಡಂತ ನಮ್ಮ ಸಂಸ್ಥೆ ವತಿಯಿಂದ ಆ ಹುಡುಗಿಯ ಸನ್ಮಾನ ಮಾಡಿದ್ರು. ಈಗ ಸನ್ಮಾನ ತಗೊಳ್ಳುವ ಹಾಗೆ ಮುಂದಿನ ಪರೀಕ್ಷೆ ಬರ್ತಕ್ಕಂಥ ಒಂದು ಸಿದ್ಧತೆ ಇದೆ. ನಾಳೆ 18ನೇ ತಾರೀಕು ಪರೀಕ್ಷೆ ಸ್ಟಾರ್ಟ್ ಆಗ್ತದ. ಸಮಯ ತಗೋದು ಹೋದ ಬಳಿಕ ನೀವು ಸಿಗುವುದಿಲ್ಲ. ಸಿಕ್ಕ ಸಮಯವನ್ನು ಸದುಪಯೋಗ ಮಾಡಿಕೊಂಡ್ರೆ ಚೆನ್ನಾಗಿ ಓದ್ರಿ. ನಮ್ಮ ಸಂಸ್ಥೆಗೂ ಹೆಸರು ತಗೊಂಡ್ರಿ, ನಮ್ಮ ಶಿಕ್ಷಕರಿಗೂ ಹೆಸರು ತರುವಂತರಾಗಿ ಮುಂದಿನ ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ಹೋಸತಕ್ಕಂಥ ವಿದ್ಯಾರ್ಥಿಗೆ ಪ್ರೇರಣೆಯಿಂದ ವೇದಿಕೆಗೆ ಸನ್ಮಾನ ಮಾಡೋದನ್ನು ನೀವು ಮುಟ್ಟಿದ್ರಿ. ಕೆಟ್ಟಾಗ್ತಿರ್ಬೇಕು ಈ ಹುಡುಗಿಯಲ್ಲಿ ಆಯ್ಕೆ ತಗೊಂಡು ಅಂಕದಕ್ಕಿಂತಲೂ ಕೂಡ ನೀವು ಹೆಚ್ಚಿನ ಅಂಕ ತಗೊಂಡ್ರೆ ಬಹಳಷ್ಟು ಖುಷಿ ಪಡ್ತೀರ. ಯಾಕಂದ್ರೆ ಸರ್ಕಾರ ಇವತ್ತು ನಮ್ಗೆ ಏನ್ ಮಾಡಿರ್ತಂದ್ರೆ ಎಲ್ಲ ಸ್ಕೂಲ್ಗಳಿಗೂ ಬಂದೋಬಸ್ತ್ ಮಾಡಿದ್ರು. ಕಂಟ್ರಿ ಮಾಡಿ SSLC ಯಾವ್ಯಾವ ಸ್ಕೂಲ್ಗಳಿದಾವೋ ಆ ಹುಡುಗರನ್ನ 99% ಮಾಡಿಸಲೇಬೇಕು ಅಂತ ಸರ್ಕಾರ ಆದೇಶ ಮಾಡಿದ್ರು. ಎಷ್ಟು ಬಂದೋಬಸ್ತ್ ಇಟ್ಟುಕೊಂಡು ನಮ್ಮ ಹುಡುಗರು ಅಂದ್ರೆ ಬಹುಶಃ ನೀವು ಇಲ್ಲಿ ರಾತ್ರಿ 8:30 ತನಕ ನಮ್ಮ ಹೈಸ್ಕೂಲ್ ನಮ್ಮ ಹುಡುಗರು ಇರ್ತೀವಿ. ನಾವು ರಾತ್ರಿ 8:30 ಕೂತು ನಾವು ಯಾಕೆ ನಿಮ್ಗೆ ಹೇಳಬೇಕಂದ್ರೆ ಹುಡುಗರನ್ನು ಎಷ್ಟು ಬಂದೋಬಸ್ತಾಗಿ ಮನೆಗೆ ಬಿಡಲಾರನ್ನ ಆ ಹುಡುಗರನ್ನು ಓದೋದಕ್ಕೆ ನಾವು ಅವಕಾಶ ಕೊಡ್ತೇವೆ. ಮನೆಗೆ ಹೋದ ತಕ್ಷಣ ಅವರು ಓದುವುದಿಲ್ಲ, ಬರೆಯುವುದಿಲ್ಲ, ವ್ಯಾಸರ ಪಠಣ ಪುಸ್ತಕಗಳು ಯಾವುವು ಹೋಗುವಂಥ ಪ್ರವೃತ್ತಿ ವಿದ್ಯಾರ್ಥಿಗಳಿರೋದ್ರಿಂದ ಈ ಮೊಬೈಲ್ ತಗೊಂಡು ಮೊಬೈಲ್ ಅಡ್ಡಾಡೋದ್ರಿಂದ ಕೂಡ ಇದು SSLC ವಿದ್ಯಾರ್ಥಿಗಳು ನೀವು ಬಹಳಷ್ಟು ಗಮನಿಸಿಕೊಂಡು ಚೆನ್ನಾಗಿ ಓದಿಕೊಂಡು ನಾಳಿನ ಪರೀಕ್ಷೆಯನ್ನು ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಂಡ್ರೆ ನಮ್ಮ ಮಾತನ್ನು ವೇದಿಕೆ ಮುಖಾಂತರವಾಗಿ ಹೇಳೋದರೊಂದಿಗೆ ಶಿಕ್ಷಕರು ಸಹಿತವಾಗಿ
ಬಹಳಷ್ಟು ಪ್ರಯತ್ನ ಮಾಡಿ ನಮ್ಗೆ ಕಲಿಸಿದ್ದಾರೆ. ಯಾವ್ಯಾವ ಸಬ್ಜೆಕ್ಟ್ ಯಾವ ಬರ್ತದಾವೋ ಅದನ್ನು ಗೌಡ್ ಹುಡುಕ್ಯಾಡ್ಕೊಂಡ್ಬಂದು ನಿಮ್ಗೆ ಅವರೆಲ್ಲ ಶಿಕ್ಷಕರು ಕೊಟ್ಟಾರ. ಏನು ಕೊಡಬೇಕಾಗಿತ್ತು ನಮ್ಮ ಸಂಸ್ಥೆ ಎಲ್ಲವೂ ಕೂಡ ನಿಮಗೆ ಬೇಕಾಗಿ ಕೊಟ್ಟಾರ. ಅದನ್ನು ನೀವು ಪಡೆದುಕೊಂಡ ಬಳಿಕ ನಮ್ಮ ಸಂಸ್ಥೆಗೆ ಹೆಸರು ತರತಕ್ಕಂಥ ಶಕ್ತಿ ಆ ಹನುಮಂತ ಮತ್ತು ಸ್ವಲ್ಪ ದೇವರು ಕೂಡ ನಿಮ್ಗೆ ಆಶೀರ್ವಾದ ನೀಡಿ ಅನ್ನೋ ಮಾತನ್ನು ಹೇಳುವುದಕ್ಕೆ ಎರಡು ಮಾತುಗಳನ್ನು